ಎಲ್ಲರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಸ್. ನಾನು ಮೊದಲೇ ಹೇಳಿದೆ ಗುರು, ವಿನಯ್ ಅವರು 4th ಬಂದೇ ಬರ್ತಾರೆ ಅಂತ. ನೀವು ನೋಡಿಲ್ಲ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಗೊತ್ತಾಗೋದು. ನಾನು ಹೇಳಿರೋ ಪ್ರಕಾರ, ರಿಪೋರ್ಟ್ಸ್ ಹೇಳಿರೋ ಪ್ರಕಾರ ಆಲ್ಮೋಸ್ಟ್ ಅಲ್ಲ 6 ನಿಜ ಇದೆ. ಟಾಪ್ 6 ನಾನು ಹೇಳಿದ್ದು ಟಾಪ್ 6 ಕರೆಕ್ಟ್ ಆಗಿದೆ. ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಇಲ್ಲಿ ನನಗೆ ವಿನಯ್ ಅವ್ರದ್ದು ತುಂಬಾ ಅಂದ್ರೆ ತುಂಬಾ ಫೇಕ್ ಅಂತ ಅನಿಸ್ತು. ಫೇಕ್ ಅಂದ್ರೆ ಬಿಗ್ ಬಾಸ್ ಅವ್ರು ಕೊಟ್ಟಿದ್ದು ವಿನಯ್ ಫೇಕ್ ಅಂತ ನಾನು ಹೇಳ್ತಲ್ಲ. ಏನು ಗುರು, ಡ್ರೋನ್ ಪ್ಲೇಸ್ನ ತಗೊಂಡೋಗ್ಬಿಟ್ಟು ವಿನಯ್ ಪ್ಲೇಸ್ ತಗೊಂಡೋಗ್ಬಿಟ್ಟು ಡ್ರೋನಿಗೆ ಕೊಟ್ಟಿರಲ್ಲ ಗುರು. ಏನು ಮಾಡ್ತೀರಾ ಗುರು ನೀವು? ಅಲ್ಲ, ಏನಾರು ಈಗ ಡ್ರೋನ್ ಟಾಪ್ ಬಂದಿರಲ್ಲ, ಏನಾರು ನೆಕ್ಸ್ಟ್ ಬಿಗ್ ಬಾಸ್ ನೆಕ್ಸ್ಟ್ ಸೀಸನ್ಗೆ ನಾನು ಡ್ರೋನ್ ತರ ಆಡ್ತೀನಿ ಅಂತ ಅವ್ರನ್ನ ಇನ್ಸ್ಪೈರ್ ಆಗಿ ಆಡಕ್ ಹೋದ್ರು ಏನು ಇನ್ಸ್ಪೈರ್ ಆಗಿ ತಗೊಂಡು ಆಡ್ತಾರ ಹೇಳು? ಸುಮ್ಮನೆ ಒಂದ್ ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಆಮೇಲೆ ಏನೋ ಅವ್ರ ಮೈಂಡಲ್ಲಿ ಗೇಮ್ಸ್ ಆಡ್ಕೊಂಡು ಏನ್ ಗುರುತು ನಿಜ ಮಾತಾಡಕ್ಕೂ ಮನ್ಸು ಬತ್ತಲ್ಲ. ಏನ್ ಯಾವನ್ನ ತಗೊಂಡು ಗೆಲ್ಸ್ಕೊಂಡು ಅಯ್ಯೋ ನನಗೆ ಮಾತಾಡಕ್ಕೂ ಮನ್ಸಿಲ್ಲ. ಏನೋ ಈ ನನ್ನ ಮಕ್ಕಳು ತಗೊಂಡೋಗ್ಬಿಟ್ಟು ವಿನಯ್ನ ಸೋಲ್ಸವ್ರಲ್ಲ. ಆಮೇಲೆ ಈಗ ಡ್ರೋನ್ 2nd ಪ್ಲೇಸ್ ಅಂತ ಹೇಳ್ಬೇಕಲ್ಲ. ಈ ಡ್ರೋನ್ ಫ್ಯಾನ್ಸ್ ಹಾಕೊಂಡು ಕಮೆಂಟ್ ಬಾಕ್ಸಲ್ಲಿ ಚೆಚ್ತಾರೆ. ವಿನಯ್ ಫ್ಯಾನ್ಸ್ ಯಾರು ಬಂದು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಯಾಕೆಂದ್ರೆ ಡ್ರೋನ್ಗೆ ಫ್ಯಾನ್ಸು ಆ ರೇಂಜಿಗೆ ತುಳುಕ್ತವ್ರೆ. ಅಯ್ಯೋ ನೋಡಕ್ ಆಗ್ತಲ್ಲ ನನಗಂತೂ. ಇಲ್ಲಿವರೆಗೂ ತಗೊಂಬಂದು ಕುಣ್ಸೀರ. ಅವ್ ಮೊದ್ಲೇ ನಾರ್ಮಲ್ ಆಗಿದ್ದಾಗೆ ಅಣ್ಣ ಆ ರೇಂಜಿಗೆ ಕಾಗೆ ಹಾರಿಸ್ತಿದ್ದ. ಈ ರೇಂಜಿಗೆ ತಗೊಂಡೋಗಿ ಕುಣ್ಸೀರ. ಇನ್ನ ಡಬಲ್ ರೇಂಜಿಗೆ ನಾನು ಫ್ಲೈಟೇ ಬಿಡ್ತೀನಿ ಅಂತ ಅಂದ್ರು ಅಂತಾನೆ, ಹೇಳಂಗಿಲ್ಲ. ನಿಮಗೆ ಏನನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಪ್ಪ. ನಾಳೆ ಇದ್ರ ಬಗ್ಗೆ ಡೀಟೇಲಿಂಗ್ ವಿಡಿಯೋ ಬರುತ್ತೆ, ನೋಡ್ರಿ. ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.